ಪ್ಲಾಸ್ಟಿಕ್ ಹುಲ್ಲು ಹಾಸು ಮಕ್ಕಳಿಗೆ ಆಟವಾಡಲು ನಿರ್ಮಾಣಗೊಂಡಿರುವ ಒಂದು ವ್ಯವಸ್ಥೆ. ಬೆಂಗಳೂರಿಗೆ 15 ಲಕ್ಷ ಗಿಡ ಹಾಕಲು ಬಂದು ಚಿತ್ರದುರ್ಗದಿಂದ ಬಂದು ಕೆಂಗೇರಿ ಬಳಿ ಸಾರಿಗೆ ವ್ಯವಸ್ಥೆ ಸಿಗದೆ ಸಿಕ್ಕಿ ಹಾಕಿಕೊಂಡು ಅಲ್ಲೇ ಇದ್ದಂಥ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಮನೆಗಳನ್ನು ನೋಡಿ ಬೆಂಗಳೂರಿನೆಂಬ ಮಾಯಾಲೋಕದಲ್ಲಿರುವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆವು. ಬೆಂಗಳೂರಿನಲ್ಲಿ ಗ್ರಾಮೀಣ ಜನರು, ವಿವಿಧ ಭಾಗಗಳಿಂದ ಬಂದಂಥ ಜನರು ಹಕ್ಕಿಗೂಡಿನಂತೆ ಒಂದೇ ಕಡೆ 800 ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಾ ಒಬ್ಬರಿಗೊಬ್ಬರು ಸಂಬಂಧ ಕಳೆದುಕೊಂಡು ಗುರುತು ಸಿಗಲಾರದಂತೆ ಕಟ್ಟಡಗಳ ಮಧ್ಯೆ ಬದುಕು ಸಾಗಿಸುತ್ತಿರುವಂತಹ ಜನರನ್ನು ನೋಡಿದಾಗ ನವನಾಗರಿಕತೆ ಯಾವ ರೀತಿ ಮನುಷ್ಯನನ್ನು ಸೆಳೆದುಕೊಂಡಿದೆ ಎಂಬುದಕ್ಕೆ ಬೆಂಗಳೂರೇ ಸಾಕ್ಷಿಯಾಗುತ್ತಿದೆ. ಇಲ್ಲಿ ವಾಸವಾಗಿರುವ 800 ಕುಟುಂಬಗಳು ಒಂದೇ ಕಡೆ ನೆಲೆ ನಿಂತು ಮಕ್ಕಳನ್ನು ಅಲ್ಲೇ ಸಾಕಿ ಮುಂದಿನ ಜನಾಂಗವನ್ನು ಮುನ್ನಡೆಸುತ್ತಿರುವ ಈ ಮಾಯಾಲೋಕದಲ್ಲಿ ಬದುಕು ಹೇಗಿರುತ್ತದೆ ಎಂಬುದನ್ನು ನೋಡಿಕೊಂಡಾಗ ಗ್ರಾಮೀಣ ಜನರು ಸುಖವಾಗಿ ಬದುಕಿದ್ದಂಥ ಜನರು, ವಿಸ್ತೀರ್ಣವಾಗಿ ಬದುಕಿದ್ದಂಥ ಜನರು ಒಂದೇ ಕಡೆ ವಾಸವಾಗಿದ್ದು ಜೀವನ ನಿರ್ವಹಿಸುತ್ತಿರುವಂತಹ ವ್ಯವಸ್ಥೆಗೆ ಬಂದು ಹೊಂದಿಕೊಂಡಿರುವುದನ್ನು ನೋಡಿದರೆ ನವನಾಗರಿಕತೆ ಎಂಬ ಜಾಲದಲ್ಲಿ ಮನುಷ್ಯ ಹೇಗೆ ಕಳೆದು ಹೋಗುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಭೂಮಿಯೂ ಸಹ ಇಷ್ಟು ಅಗಾಧವಾದ ಮನೆಗಳನ್ನು ಒಂದೇ ಸ್ಥಳದಲ್ಲಿ ಹಿಡಿದಿಟ್ಟುಕೊಂಡು ನಮ್ಮನ್ನು ಸಾಕಿ ಸಲಹುತ್ತಿರುವ ಪ್ರಕೃತಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ವಿದ್ಯುತ್ತು, ನೀರು, ತರಕಾರಿ, ಆಹಾರ ಸಾಮಗ್ರಿ, ಬಟ್ಟೆ ಎಲ್ಲವನ್ನು ಇಲ್ಲಿಯ ಜನಕ್ಕೆ ಸರಬರಾಜು ಮಾಡುತ್ತಿರುವಂಥ ಗ್ರಾಮೀಣ ಜನರ ಬಗ್ಗೆ ಇಲ್ಲಿಯ ಜನ ಸ್ವಲ್ಪ ಮಟ್ಟಿಗಾದರೂ ಚಿಂತಿಸಿ ಅವರ ಅಭಿವೃದ್ಧಿಯ ಬಗ್ಗೆಯೂ ಯೋಚಿಸಿದರೆ ಖಂಡಿತ ನಾವು ಬಡತನವನ್ನು ನಿವಾರಿಸಲು ಅನುಕೂಲಕರವಾಗುವುದು. ಈ ಸಂದೇಶವನ್ನು ಬೆಂಗಳೂರಿನಲ್ಲಿರುವ ನಿವಾಸಿಗಳಿಗೆ ಕಳುಹಿಸುವಂತಹ ಏರ್ಪಾಡು ಮಾಡಿಕೊಳ್ಳಬೇಕಾಗಿದೆ. ಮಕ್ಕಳಂತೂ ಆಕಾಶ ನೋಡಿಕೊಂಡು ಉತ್ತಮ